ಜನನು ಸಸ ಹಾಕೊಂಡು ಹೋಯ್ತಿದ್ದಂಗೆ ಆಟೋದವ್ರು ಬಂದ್ಬಿಟ್ಟು ಗುದ್ಬಿಟ್ಟು ಅಪ್ಪ ಜನಂಗು ನಮ್ಮ ಸಸ ಹಾಕೊಂಡು ಆಕ್ಸಿಡೆಂಟ್ ಆಗ್ಬಿಟ್ಟಿದ್ದಂತೆ. ಅಳ್ತಿದ್ವಿ ಅಪ್ಪ ಜನ, ಯಾಕಣ ಅಪ್ಪ ಜನ ಅಳ್ಬಾರ್ದು ಅಪ್ಪ ಜನ. ಸಾಂಬ್ಲೇಶ್ವರ ಅಪ್ಪ ಜನ ಶಿಫ್ಟ್ ಆಯ್ತವ್ರೆ. ಇನ್ನೇನು ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿದ ತಕ್ಷಣ ಎಲ್ಲ ಸರಿ ಆಯ್ತದೆ. ಮಾತು ಕುಚಿಕ್ಕು ಗೆಳೆಯ ಅಂತ ಮಾತಾಡಿಸ್ತಿದ್ದೆ ಒಂದ್ಸಾರಿ. ಸಿಕ್ಕಾಪಟ್ಟೆ ಇಷ್ಟ ಸಕ್ಕದಾಗ ಅಲಂಕಾರ ಮಾಡಿದಿರಿ, ಅಲಂಕಾರ ಸಕ್ಕದಾಗ ಮಾಡಿಸಿದಿರಿ ಅಂದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್. ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಮೈಸೂರು ಬಸ್ ಸ್ಟ್ಯಾಂಡಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ತೇಜುಬ್ರ ಸಂಜೆ ಅವ್ರು ನಿದ್ದೆ ಹೊರಕೆ ಹೊಡಿತಾರೆ. ನಿನಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವೇನೋ. ಮುನ್ನಾರು ಟ್ರಿಪ್ ಮುಗಿಸ್ಕೊಂಡು ಸಂಕ್ರಾಂತಿ ಹಬ್ಬದ ದಿವಸ 15ನೇ ತಾರೀಕು ವಾಪಸ್ ಮನೆಗೆ ಕೂತಿರೋದು ನಾವು. ಏನ್ ಮಾಡ್ಬೇಕು? ಒಳ್ಳೆ ಕಂಪ್ನಿ ಕೊಟ್ಟಿರ, ತುಂಬಾ ಖುಷಿ ಆಯ್ತು. ಮೀಟ್ ಆಗಿ ನಾನು ಬೇಜಾರಾಗಿದೆ ಸರ್. ಈಗ ನನ್ನ ಕಡೆನೇ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಬಿಟ್ಟಿದ್ದೀರಿ. ಸಾರಿ ಟ್ರಿಪ್ ಹೆಂಗಿದ್ರಿ? ನಾನೇ ಹೋಗೋಣ ನಾವು. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ನಮ್ಮ ಅಪ್ಪ ಸ್ವಾಮಿಗಳು, ನಮ್ಮ ಅಣ್ಣ ಸ್ವಾಮಿಗಳು ಎದ್ಬಿಟ್ಟವ್ರೆ. ಟೈಮು 4:23. ಇಷ್ಟೊತ್ತು ಬಂದು ತಲುಪಿರೋದು. ಎವ್ರಿ ಮಂಗಳಾರತಿ ನನ್ನ ಕಡೆ, ನಮ್ಮ ಅಪ್ಪನ ಕೈಯಿಂದ, ನಮ್ಮ ಅಮ್ಮನ ಕೈಯಿಂದ. ಇವ್ರಿಗೆ ಇವಾಗ ಗುಡ್ ಮಾರ್ನಿಂಗು, ನಂಗೆ ಇವಾಗ ಗುಡ್ ನೈಟ್. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಮ್ಮ ಪುಟ್ಟನ ಬಾ, ನಾನು ಮಾತಾಡ ಎದ್ದು ಬಾ, ಗಮನ ಇಟ್ಕೊಂತ ಹೋಗ್ಬಾ. ಸಿಸಿಗ ಸರಿ ಆಯ್ತು. ನಿಮ್ಮ ಅಪ್ಪ ಸಂಬಳ ಫೋನ್ ಮಾಡ್ಕೊಂಡಿರಿ. ಗೈಸ್, ಸಂಕ್ರಾಂತಿ ಹಬ್ಬದ ದಿವಸನೂ ಸಿಸಿಗೆ ಟೊಮೆಟೊ ಆಗ್ತವೆ. ಇದೆಲ್ಲ ಮುಗಿಸಿ ನಮ್ಮ ಹಳ್ಳಿ ಕಡೆ ಸಂಕ್ರಾಂತಿ ಹಬ್ಬ ಹೆಂಗ್ ನಡೀತಿದೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಪೂರ್ತಿ ವ್ಲಾಗ್ ಮಾಡ್ತೇನೆ. ಗೈಸ್, ಫುಲ್ ಲೋಡ್ ಮಾಡಾಯ್ತು ಟೊಮೆಟೊ ಎಲ್ಲನೂ. ಬನ್ನಿ ಇವಾಗ ಮನೆಗೆ ಹೊರಡುವ. ಟೋಟಲ್ಲು ನಾವು ಹಾಕಿರೋದು 954 kg, 24 ರೂಪಾಯಿ, 22,896 ರೂಪಾಯಿ ಸಿಕ್ತು ನಮಗೆ ಇವತ್ತು. ಇದು ನಾವು 3 ತಿಂಗಳು ಕೆಲಸ ಮಾಡಿರೋದಕ್ಕೆ ಸಿಕ್ಕಿರೋ ಪ್ರತಿಫಲ ಅನ್ಕೊಳ್ಳಿ. ಇದು ನನ್ನ ಲೈಫಲ್ಲಿ ನಾನು ಬಿಗ್ ಬಾಸ್ನ ತೆಗೆದ್ಬಿಟ್ಟು ಯಾರಿಗೂ ಯಾವತ್ತು ಓಟೇ ಮಾಡಿಲ್ಲ. ಇದೇ ಫಸ್ಟ್ ಓಟ್ ಮಾಡ್ತಾ ಇರೋದು ಅನ್ಕೊಳ್ರಿ. ನನ್ನ ಲೈಫಲ್ಲಿ ಯಾವತ್ತು ಬಿಗ್ ಬಾಸಲ್ಲಿ ಆ್ಯಪ್ ಎಲ್ಲ ಓಪನ್ ಮಾಡಿಬಿಟ್ಟು ಅಂಕಸಂಕಕ್ಕೆ ಯಾವತ್ತು ಓಟ್ ಮಾಡಿದವನೇ ಅಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ರಕ್ಷಿತ್ ಅವ್ರಿಗೆ ಸ್ವಲ್ಪ, ರಘು ಅವ್ರಿಗೆ ಸ್ವಲ್ಪ ಮಾಡಿಬಿಡುವ. ಎಲ್ಲ ಗಿಲ್ಲಿಗೆ ಇವ್ರು ಇನ್ಫ್ಲೂಯೆನ್ಸರ್ ಅಲ್ವಾ, ಸೊ ಇವ್ರಿಗೆ ಸ್ವಲ್ಪ. ಮತ್ತು ನಿಮ್ಮ ಓಟ್ ಯಾರಿಗೆ ಅಂತ ಕಮೆಂಟ್ ಮಾಡಿಬಿಡಿ. ಆಲ್ಮೋಸ್ಟ್ ಬರೋದೇ ಗಿಲ್ಲಿ ಅವರು ಅಂತ ಬಿಡಿ. ಇಲ್ಲಿ ನೋಡಿ, ನಮ್ಮ ಹಳ್ಳಿಗಳ ಕಡೆ ಸಂಕ್ರಾಂತಿ ಹೆಂಗೆ ನಡೀತೆ ಅಂದರೆ ಹಸಗಳೆಲ್ಲ ಹೆಂಗೆ ತೊಳಿತವ್ರೆ ನೋಡಿ. ಎತ್ತು ಇದು ಹಸಾಲ. ಗೈಸ್, ಫಸ್ಟ್ ಟೈಮು ನಾನು ಸಂಕ್ರಾಂತಿನ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇರೋದು. ಪಂಚೆ ಉಟ್ಕೊಂಡು ಹೋಗಿ ನಮ್ಮ ಅಮ್ಮಂಗೆ ಎಲ್ರಿಗೂ ಒಂದು ಸರ್ಪ್ರೈಸ್ ಕೊಡುವ. ಈ ಶರ್ಟು ಮತ್ತೆ ಈ ಪಂಚೆ ಹಾಕೈತವನಿ. ಗೈಸ್, ರೆಡಿ? ಹೆಂಗೆ ಕಾಣಿಸ್ತಾನೆ ಕಮೆಂಟ್ ಮಾಡಿ. ಬನ್ನಿ ಇವಾಗ ರಿಯಾಕ್ಷನ್ ನೋಡುವ. ಈಗ ಅಪ್ಪ ಹೆಂಗ್ ಕಾಣಿಸ್ತಾವನೆ? ಏನ ಮದುವೆ ಮಾಡೋದೇ ಸುಜಿ ಹೆಂಗ? ಶರ್ಟು ಹಳೇದಿತ್ತು, ಅವನೊಂದು ಸಿಕ್ಸ್ಕೊಂಡಿ. ಅಪ್ಪ ಹೆಂಗೆ? ಏನು ಇಲ್ಲ, ಹೆಂಗೂ ಇಲ್ಲ ಕಣೋಗಿ ತಿರುಗ ನಿಂತವ್ರಾಗೆ. ನಿಮ್ಗೆ ದಿವಸ ತಿಂಗಳಲ್ಲಿ 31ನೇ ತಾರೀಕಿಂದ 15ನೇ ತಾರೀಕು ಗಂಟ 4 ದಿವಸ 2 ದಿನ ಹೋಗ್ಬೇಕಾ? ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ. ಹೋಗಿ ನಿಮ್ಗೆ ಯಾತಕ್ಕೆ? ನಿಮ್ಗೆ ಸಂಕ್ರಾಂತಿ ಹಬ್ಬದ ದಿವಸ ಹೇಗಪ್ಪ ಬೈಯೋದು? ಯಾತಕ್ಕೆ? ಇನ್ನೇನು ಏನಿಲ್ಲ. ಸರಿ ಬಿಡಪ್ಪ, ಆಯ್ತು ತಪ್ಪಾಯ್ತು. ಏನಂತ ತಪ್ಪಾಯ್ತು? ಹೆಂಗ ಹಂಗಾದ್ರೆ ಏನ್ ಹೇಳಿ? ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಚೆನ್ನಾಗಿ ಕಾಣಿಸ್ತಾ ಇದೆ ಗಂಡಾಗ. ಯಾರು ಅಂತ ನೋಡ್ತಾ ಇರೋದು ಅದು. ಗೈಸ್, ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗವಣ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಅದ್ರ ಜೊತೆಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದ. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ನಮ್ ದೊಡ್ಡವನ್ ರಿಯಾಕ್ಷನ್ ನೋಡು. ಹಾಯ್ ದೊಡ್ಡಮ್ಮ, ಹೆಂಗ? ಫುಲ್ ಮಿಂಚಿಂಗ ಗೈಸ್. ಇದು ಜ್ಞಾನವೇ ಬರಲ್ವಾ? ಜ್ಞಾನವೇ ಸಮ್ಮು ರಂಜಿತಾ ಆಮೇಲೆ ಬಂದೋಳ.
ಆಡ್ರಿ ವರ್ಷದ ಮೊದಲನೇ ಜಗಳ ಆಡ್ರಿ ಗೈಸ್. ಆಮೇಲೆ ಇನ್ನೊಂದೇನು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ರಿಗೂ ಎಳ್ಳು ಬೆಲ್ಲ ಬೀರೋರಲ್ಲ, ಹಂಗೆ ನಮ್ಮನೇಲಿ ಏನಕ್ಕೆ ಬೀರ್ಸಲ್ಲ ಅಂತ ನಮ್ಮ ಅಮ್ಮಂಗೆ ಕೇಳಿದಂಗೆ ಆಮೇಲೆ ಗೊತ್ತಾಗಿದ್ದು ಹೆಣ್ಮಕ್ಳು ಮನೇಲಿ ಇದ್ದಾಗ ಎಳ್ಳು ಬೆಲ್ಲ ಬೀರೋದು ಅಂತ ಅಂದ್ಬಿಟ್ಟು. ಅಲ್ಲ ಶಶಿಕಲಾ ಏನ ನಿಮ್ಗೆ ದೊಡ್ಡವ್ರಿಗೆ ಬೀರಂಗಿಲ್ಲ, ಬರೀ ಚಿಕ್ಕ ಚಿಕ್ಕ ಐಕ್ಳುಗಳಿಗೆ. ಸಂಕ್ರಾಂತಿ ಹಬ್ಬದ ದಿವಸ ಬೆಳಗಿನ ಜಾವದ ತಿಂಡಿ ಇಲ್ಲಿ ನೋಡಿ ಪುಳಿಯೋಗರೆ ಅನ್ನ. ಸಂಕ್ರಾಂತಿ ಹಬ್ಬದ ದಿವಸ ಎಂತ ಎಡವಟ್ಟು ಹೇಳಿದೆ ಅಂದ್ರೆ ಅಪ್ಪ ಜಣನು ಸಸ ಹಾಕೊಂಡು ಒಯ್ತಿದ್ದಂಗೆ ಆಟೋದವ್ರು ಬಂದ್ಬಿಟ್ಟು ಗುದ್ಬಿಟ್ಟು ಅಪ್ಪ ಜಣಂಗೂ ನಮ್ಮ ಸಸ ಹಾಕೊಂಡು ಆಕ್ಸಿಡೆಂಟ್ ಆಗ್ಬಿಟ್ಟೈತಂತೆ. ಫುಲ್ ಗಾಬರಿ ಔಟವ್ರೆ ಅನ್ಕೊಂಡ್ರಿ. ನಮ್ಮ ಅಪ್ಪನ ಮತ್ತವ್ರೆ ಇದು ಪ್ರ್ಯಾಂಕ್ ಅಂದ್ಬಿಟ್ರೆ ಸಾಕು ಸೀರಿಯಸ್ ಆಗಿ. ಅಪ್ಪಾಜಿ ಸ್ವಾಮಿಗಳಿಗೇನ ಕಾಲ್ ಹೋಗದ ಅಂತಾರ. ಈಗ ಏನ್ ಮಾಡಿ ಮಾಲ ಬಿಚ್ಚಿಸ್ಬಿಡೋಣ ಅಂತ ನಾನು. ಗಿರಿ ಸ್ವಾಮಿ ಏನಾಯ್ತು ಏನ ಯಾವುದು ಆಟೋ? ಅವ್ರೇನು ಬೈಬೇಡಿ ಬನ್ನಿ. ನಮ್ಮ ಬುಲೆಟ್ ಅಲ್ಲಿ ನಿಂತಿ ಎಲ್ಲಿ ಆಟೋ ಎಲ್ಲಿ ನಿಲ್ಸಿದಾರೆ ಪೊಲೀಸರು ತಗೊಂಡು ಬಿಟ್ಬಿಟ್ರೆ ಯಾಕೋ ಎತ್ತಿ ಸ್ವಾಮಿ ಫಸ್ಟ್. ಇವ್ರು ಪೊಲೀಸರು ನಂಬರ್ ಎಲ್ಲ ಬಡ್ಕೊಂಡಿರ್ತಾರೆ ಬನ್ನಿ. ಆಟೋದವ್ರು ನೀವೇನ ಆಟೋದವ್ರ? ಇಲ್ಲ ಇವ್ರು ಚಂದ ಗೊತ್ತಂತ ಇವ್ರು ಹೇಳಿದ್ದು. ಏನಾಗಿದೆ ಸ್ವಾಮಿ ನಮ್ ಸಸ? ಬಂದಲ್ಲಿ ಗಾಡಿ ನಿಲ್ಸಿದ್ರು ಇವ್ರು ಫಾಸ್ಟ್ ಆಗಿ ಬಂದ್ಬಿಟ್ಟಿದ್ ಆ ಕಡೆಯಿಂದ. ಸ್ವಾಮಿಗಳು ನಿಲ್ಸ್ರಂತ ನಿಮ್ ಸ್ವಾಮಿಗಳು ನಮ್ಮ ಅಣ್ಣ ನಿಲ್ಸಿದ್ರು ಇವ್ರು ಬಂದು ಗುದ್ಬಿಟ್ಟಿರೋದ ಹಿಂದೆಯಿಂದ. ಸ್ವಾಮಿಗೆ ಏನಾಗಿದೆ? ಗಾಡಿ ಬುಲೆಟ್ ತಗೋಗ ಬನ್ನಿ ಸ್ವಾಮಿ ಹೆಲ್ಮೆಟ್ ಎಲ್ಲ ಅಲ್ಲೇ ಅದ. ಸರಿ ಕೀ ಎತ್ಕೊ ಬನ್ನಿ ಸಾಕು ಅಷ್ಟೇ. ಫೈನಾನ್ಸಿ ಆಸ್ಪತ್ರೆಯಲ್ಲಿ ಕೊಡ್ರಿ ಕೇಳ್ಕೊಬ್ರ ಕುಡ್ರಿ ಕೀ ಎತ್ಕೊ ಬನ್ನಿ. ಪೊಲೀಸ್ ಸ್ಟೇಷನ್ ಬರ್ಲಿ ಏನಾಗಲ್ಲ ಬನ್ನಿ. ಪೊಲೀಸ್ ಅವರು ಹಂಗೆ ಕಣಂತೆ ಅದು ಇನ್ವೆಸ್ಟಿಗೇಷನ್. ಅಲ್ಲೊಂಚೂರು ನೋಡ್ಕೊಳ್ಳಿ ಸ್ವಾಮಿ. ಏನಿಲ್ಲ ಮತ್ತೆ ಹೋಯ್ತಾರೆ ಅಷ್ಟೇ. ಸ್ವಾಮಿ ನೋಡಿದ್ರೆ ಸಸನ್ ಸ್ವಾಮಿಗೆ ಏನು ಆಗಿಲ್ಲ. ಅವ್ರಿಗೆ ಏನಾಗಿಲ್ಲ, ಅವ್ರ ಜೊತೆ ಇನ್ನೊಬ್ರು ಅವ್ರಲ್ಲ ಶಬರಿಮಲೆ ಬರ್ಬೋದು ಏನೋ. ಅವ್ರು ಬರ್ಬೋದು, ಇನ್ನೊಬ್ರು ಅವ್ರ ಅವ್ರ ಕಾಲ್ ಕಟ್ಟಾಗ್ಬಿಡುತ್ತೆ. ಇವ್ರು ನಮ್ಮ ಮಗಂದ ಏನು ತಪ್ಪಿಲ್ಲ. ಮಗಳ್ದು ಏನು ತಪ್ಪಿಲ್ಲ. ಸುಮ್ಮನೆ ಇದ್ದಿದ್ದಪ್ಪ ಬಂದು ಕಟ್ಬಿಟ್ಟು ಬಿಟ್ಬಿಟ್ಟಾರಲ್ಲ ಬಂದ ಸ್ಟೇಷನ್ ನಲ್ಲಿ. ಅಲ್ಲೇ ಐತಲ್ಲ ಗಾಡಿ. ಇಲ್ಲ ಕಣಿರಿ ಸ್ವಾಮಿ. ಬಂದು ಆಸ್ಪತ್ರೆ ಜೊತೆ ಬನ್ನಿ ಹೋಗಿ ನೋಡುವ ಏನಾಗುತ್ತೆ. ಕಾಲೇ ಕಟ್ಟ ಆಯ್ತಲ್ಲ ಬರೋದು, ಕಾಲು ಓಡೈತಿದ್ದು ತಲೆ ಬೇಡ್ದು ಬಿಡೈತಿದ್ವಿ. ಸ್ವಲ್ಪ ಬೈಕ್ ನಿಮ್ದೇನ ಅದು? ನೀವು ನಿಂತಿದ್ರ ಅಲ್ಲಿ? ಸಿಗ್ನಲ್ ಹತ್ರ ನಾನು ನಿಂತಿದ್ದೆ. ಸ್ವಾಮಿ ಹೆಂಗಾಯ್ತು ಘಟನೆ ಹೇಳಿ ಸ್ವಾಮಿ. ಆ ಆಟೋದನ್ನು ಒಂದ್ ಮೇಲೆ ಬತ್ತಿದ, ಇವ್ರು ನಿಂತಿದ್ರು. ನಿಂತಿರೋರು ಹೊಡೆದಿರೋದು ಭಾರಿ ಪಾಸ್ಟ್ ಹೊಡೆಯಲ್ಲ. ಫಾಸ್ಟಾಗಿ ಬಂದು ನಿಂತಿರೋರು ಹೊಡೆದಿರೋದು. ಆರ್ಡರ್ ಕೊಟ್ಬಿಟ್ಟು ಬಂದಿತ್ತು, ಸಿಗ್ನಲ್ ಹತ್ರ ನಿಂತಿದೆ. ಆಟೋದೊಂದೇ ತಪ್ಪು, ಆಟೋದನ್ನೇ ಬಂದು. ನಮ್ಮ ಸ್ವಾಮಿಗಳಿಗೆ ಏನಾಗಿಲ್ಲ ತಾನೆ ನಿಂತು. ಮಾಂಸ ಕಾಲು ಹೋಗ್ಬಿಡೈತೆ. ಅವರೆಲ್ಲ ಇನ್ನೊಬ್ರಿಗೆ ನಮ್ಮ ಅವ್ರಿಗೋಸ್ಕರ ಕಾಲು ತಕ್ಷಣ ಏಟಾಗಿದೆ. ಅದೇನಾಗಿಲ್ಲ. ಅಪ್ಪ ಜಣ ಓಕೆ ಅಲ್ವಾ? ಹುಷಾರಾಗಿದೆಯಾ ತಾನೆ? ನನ್ನ ಸರತ್ತು ಗೊತ್ತು ತಾನೆ? ಅಳ್ತಿದ್ಯಾ ಅಪ್ಪ ಜಣ? ಯಾಕಣ ಅಪ್ಪ ಜಣ ಅಳ್ಬಾರ್ದು ಅಪ್ಪ ಜಣ. ಅಪ್ಪ ಜಣ ಅಳ್ಬಾರ್ದು ಇರೋಣ. ಏನಾಗಿಲ್ಲ, ಇದು ಸಣ್ಣ ಫ್ರ್ಯಾಕ್ಚರ್ ಅಷ್ಟೇ. ಅಲ್ಲಿ ನೋಡಿ ಬಡ್ಕೋತಿದ್ದೀನಿ ಇಸಿನು. ಇರು ಏನಾಗಿಲ್ಲ. ನಾಲ್ಗೆ ಅಂತ ತೋರ್ಸಪ್ಪ ಜಣ. ನಾಲ್ಗೆ ತೋರಿಸಿ. ಮಾಡ್ತವ್ರೆ ಗೊತ್ತಾಯ್ತೈತೆ ನಾನು. ಗೊತ್ತಾಗ್ಬೇಕು ನಮಗೆ. ಇದು ಮಾಡ್ತಿಲ್ಲ ಅಂದ್ರೆ ಸ್ವಲ್ಪ ನಮ್ಗೆ ಕಣ್ಬಿಡಿ ಬಿಡಪ್ಪ ಜನ. ಕಣ್ಣು ಅಗಲ ಬಿಡು ಕಣ್ಣು. ಕಣ್ಣು ನೋವಾಗುತ್ತಲ್ಲ. ಬೇಸಿಂದ ನಮ್ಮ ಅಣ್ಣಂಗೆ ಇಂಜೆಕ್ಷನ್ ತಗೋಬೇಕಿತ್ತು. ಇವಾಗ ಈ ಒಂದು ಆಸ್ಪತ್ರೆಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೇವೆ. ಗೈಸ್ ಆಂಬುಲೆನ್ಸ್ ತುಂಬ ಜನ ಶಿಫ್ಟ್ ಆಯ್ತವ್ರೆ. ಈ ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಹೋಗೋ ಅಷ್ಟರಲ್ಲೇ ಒಂದು 15,000 ಗಂಟೆ 16ರಿಂದ 17 ಗಂಟೆ ಆಗೈತೆ ಅಂತಲ್ರಿ. ಕಾರಲ್ಲೇ ಬಾಮ ಏನಿಲ್ಲ. ಈಚೋರ್ಗೆ ಬನ್ನಿ ಸ್ವಾಮಿ. ಬೇಡಿ ಕಾರ್ ಇದು ನೀವು ಬೈಕಲ್ಲೇ ಬನ್ನಿ ಅಂತ. ನಿಮ್ಮಿಂದ ಫಾಲೋ ಮಾಡ್ಕೊಳ್ತೀವಿ. ಈಚೋರ್ಗೆ ಬನ್ನಿ ಸ್ವಾಮಿ. ನೀವು ಇನ್ನೊಂದು ಆಸ್ಪತ್ರೆ ಬಂದು ಪರ್ಸ್ನಲ್ ಆಗಿ ನಾನು ಅಪ್ಪ ಜನ ಆ ಥರ ಸಿಚುವೇಶನ್ ನಮ್ಮ ಅಪ್ಪ ಜನ ನನ್ನ ಗೆಳೆಯ ಹೆವಿ ಹರ್ಟ್ ಆಯ್ತದೆ ಅನ್ಕೊಳ್ರಿ. ಸಿಕ್ಕಾಬಿಟ್ಟೆ ಪಾಪ ಒಬ್ಬರು. ಈ ಥರ ಎಲ್ಲ ಮೇಜರ್ ಆದಾಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಅದು ಕೊಡಲೇಬೇಕು.
ಇವಾಗ ಪೊಲೀಸ್ ಸ್ಟೇಷನ್ ಒಂದು FIR ರಿಜಿಸ್ಟರ್ ಮಾಡೋಣ ಅಂತ ಬಂದ್ವಿ. ಏನಕ್ಕೆ ಹೋಗ್ಬೇಕು ಅದಕ್ಕೆ ಅನ್ನೋಸ್ಕೆ ನೀವು ಹೋಗದೆ ಕುತ್ಕೊಂಡಿದ್ರೆ ಆಯ್ತು ನೀವು ಬೈಕಲ್ಲೆಲ್ಲ ತಿರುಗಾಡ ಜಾಸ್ತಿನೇ ಐತಿದ್ದ. ಈ ಕಾಲೇಜ್ಗೆ ಸ್ವಲ್ಪ ಮಾಡ್ಬೋದು. ಕಡೆ ಏನಾದ್ರು ನಿಂದ ಏನಪ್ಪ ಏನು ಮಾತಾಡ್ತೀನಿ? ಈ ಕಾಲು ನೋವು ತಡೆಯೋಕ್ಕಾಗ್ತಿರೋ ನಿಜ. ಇನ್ನೇನೋ ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡಿದ ತಕ್ಷಣ ಎಲ್ಲ ಸರಿ ಆಯ್ತದೆ, ಏನಿಲ್ಲ. 1 ತಿಂಗಳು ಅಷ್ಟೇ ಬೆಡ್ ರೆಸ್ಟ್. ಓಕೆನಾ? ಕಾಲು ಏನಾಗಲ್ಲ, ಅಲ್ಲ ಕೆಳ ಮುಂದೆ ಮೇಕ್ ಜರ್ಗ್ಸ ಅಂತ ಅಪ್ಪ ಜನ ಮಾತಾಡೋದು ನೋಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅಂದ್ಕೊಳ್ರಿ. ಪಾಪ ಸಿಕ್ಕಾಪಟ್ಟೆ ಒಳ್ಳೆ ಮನುಷ್ಯ. ನಾನು ಕಾಮಿಡಿಗೆ ಬರೀ ಅಪ್ಪ ಜನ ನಾನು ನಿನ್ನ ಥರ ಕುಡಿತೀನಿ ಅಂತಂದರೆ ಹಂಗೆಲ್ಲ ಮಾಡಬಾರ್ದು ಏನು ಅಂತ ಹೇಳ್ಕೊಡೋದು ನನಗೆ. ಮಾತು ಕುಚಿಕು ಗೆಳೆಯ ಅಂತ ಮಾತಾಡಿಸ್ತೀನಿ ನಾನು ಒಂದ್ಸಾರಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಅಪ್ಪ ಜನ. ಚಿಕ್ಕವಾಗ್ಲೂ ಏನೇ ಮಾಡ್ಬೋದು, ಎಷ್ಟೇ ಖರ್ಚಾಗಿ ಏನೇ ಮಾಡ್ಬೋದು, ಎಷ್ಟೇ ಆದ್ರೂ ಅವ್ರಿಗೆ ಮುಂಚೆ ಇದ್ದಿದ್ದು ಖಾಲಿ ಇರಲ್ಲ. ಪಾಪ ಇವಾಗ 1-2-3 ತಿಂಗಳಾದ್ರೆ ತಿರಿಯವೇ ಕಷ್ಟ ಅವ್ರಿಗೆ. ಕಣ್ಣು ಮುಚ್ಚಿದ್ರೆ ನಾನು ಅವ್ರ ಜೊತೆಗೆ ಕಳೀತಿದ್ನಲ್ಲ, ಅವ್ರಿಂದ ಎಷ್ಟು ನಗ್ತಿದ್ದೆ ನಾನು, ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು. ಆ್ಯಕ್ಚುಲ್ ಆಗಲ್ಲಿ ಆಗಿದ್ದು ಹೆಂಗೆ ಅಂದರೆ, ಅವ್ರೇನಾದ್ರು ಆಟೋದವರು ಬಂದ್ಬಿಟ್ಟು ಇಂದ್ಲು ಚಕ್ರ ಕೊಡ್ದವ್ರೆ. ಅಪ್ಪ ಜನಂಗೆ ಆಗೈತೆ, ನಮ್ಮ ಅಣ್ಣಂಗೆ ಏನೂ ಆಗಿಲ್ಲ, ಸ್ವಲ್ಪ ಇಲ್ಲಿ ಮೂಳೆ ಹತ್ರ ಒತ್ತೈತೆ ಮತ್ತು ಕೆಳಗಡೆ ಬಿತ್ಕೊಂಡವನೆ. ಅವ್ನು ಅಕಸ್ಮಾತ್ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಆ ಸಿಚುವೇಶನಲ್ಲಿ ಅವ್ನ ತಲೆ ಬಂಡನೆ ಓಪನ್ ಆಗಿಬಿಡ್ಬೇಕಿತ್ತಂತೆ. ಅವ್ನು ಇನ್ನೂ ಜಾಸ್ತಿ ಅವ್ನು ಬದುಕಿದ್ದಾನೆ ಇಲ್ವೋ ನೋಡು ಅಂತ ಹೇಳ್ತಿದ್ದಂತೆ ಅಲ್ಲಿ ಅಕ್ಕಪಕ್ಕದವರು. ಅಯ್ಯಪ್ಪನ ಮಾಲೆ ಹಾಕಿರೋದು ಏನೋ ಕಾಣಿ, ನೀವು ನಂಬ್ತಿರೋ ಇಲ್ವೋ, ನಮ್ಮ ಅಣ್ಣಂಗೆ ಒಳ್ಳೆವಾಗೈತೆ. ಬಟ್ ಆದರೆ ಅವ್ನ ಮೈ ಮೇಲೆ ಒಂದೇ ಒಂದು ತೊಟ್ಟು ರಕ್ತನೂ ಬಂದಿಲ್ಲ, ಗೊತ್ತಾ ನಿಮಗೆ? ಅಷ್ಟು ಜೀವನ ಸಿಕ್ಕಾಪಟ್ಟೆ ಕಷ್ಟ. ನಾವು ಅನ್ಕೊಂಡಂಗೆ ಏನು ಇರಲ್ಲ. ಹೆಂಗೆ ಎಷ್ಟು ಇವಾಗ ಚೆನ್ನಾಗಿದ್ದಿದ್ದ ವ್ಯಕ್ತಿ ಹಿಂಗಾಗೋಯ್ತು ಅಂದರೆ ಇದು ಹಣೆ ಬರ ಅನ್ಕೊಬೇಕು, ಇಲ್ಲ ನಮ್ಮ ಗ್ರಾಚಾರ ಅನ್ಕೋಬೇಕು. ರೀಸೆಟ್ಟಿಗೆ ವಾಪಸ್ ಬಂದ ನಮ್ಮಮ್ಮ ಎವಿ ಗಾಬರಿ ಆಗ್ಬಿಟ್ಟವ್ರು ಅನ್ಕೊಳ್ರಿ. ಸರ್ ಅದು ಮಾತಾಡ್ತೀನಿ, ಈಗ ಎಲ್ಲ ಸಕ್ಕತ್ತಾಗದೆ, ಏನು ಈಗ ಎಲ್ಲ ಚೆನ್ನಾಗದೆ. ಇಲ್ಲ ನಮ್ಮೂರಲ್ಲಿ ಇರುಮುಡಿ ನಡೀತದೆ, ಶಬರಿಮಲೆ. ಏನಾಯ್ತು? ಏನಿಲ್ಲ, ಚೆನ್ನಾಗದೆ ಕಣರು, ಚೆನ್ನಾಗದೆ ಕಣ. ಮಾಡಿಸ್ತೀಯ ಇದ ಆಪರೇಷನ್ ಮಾಡಿಸ್ತೀಯ? ಆಪರೇಷನ್ ಅವು ಎಡ್ತಿದ್ದಾಳ? ಮನೆ ಹೋಗ್ತಾನೆ ಅಲ್ಲೇ, ಎಲ್ಲರೂ ಅಲ್ಲೇ. ಊಟ ತಗೋಗಿ ಕೊಟ್ಬಿಟ್ಟು ಬಂದ್ವಿ, ಅಲ್ಲೇ ಕೊಟ್ಬಿಟ್ಟು ಬಂದ್ಯಾ? ಏನಿಲ್ಲ, ನಾಳೆ ಬೆಳಗ್ಗೆ ನಾನು ಇವಾಗ ಇರುಮುಡಿ ಇತ್ತಲ್ಲ, ಅದಕ್ಕೆ ಅಂದ್ಬಿಟ್ಟು ಬಂದಿಲ್ಲ, ಅಲ್ಲೇ ಇರೋ ನಾನು. ಹೋಯ್ತೀನಿ, ಊಟ ಗಿಟ ಎಲ್ಲ ತಗೋಯ್ತು. ಊಟ ಗಿಟ ಎಲ್ಲ ತಗೋಯ್ತು. ಏನಿಲ್ಲ, ಚೆನ್ನಾಗಿದೆ ಕಣ್ಣ. ಸ್ವಲ್ಪ ಆರ್ಡ್ರುಗಳಿತ್ತು, ಇಷ್ಟೊಂದು ಬಂದ್ಬಿಟ್ಟವ. ಇದು ಅಂಡ್ರು ವೈರು, ನಮ್ಮ ಶಬರಿಮಲೆಗೆ ನಮ್ಮ ಶಶಾಂಕ ನಮ್ಮ ಅಪ್ಪ ಎಲ್ಲ ಹೋಯ್ತಾರಲ್ಲ, ಅವರು ಕೊಟ್ಟು ಕಳ್ಸೋಕ್ಕೆ ಅಂತ ಬುಕ್ ಮಾಡಿರೋದು. ಏನೂ ಮಾಡೋಕ್ಕಾಗಲ್ಲ. ಗುಂಡು ಮಾದೇವ ಇಬ್ಬರಿದ್ದೀರಾ? ನಿಂಗೆ ಗೊತ್ತೈತೆ ವಿಷಯ?
ಬೆಳಗ್ಗೆನೆ ಗೊತ್ತಾಯ್ತು ನನ್ಗೆ. ಹಾಂ ಒಂದು ಅರ್ಧ ಗಂಟೆ ಗೊತ್ತಾಯ್ತು. ಓ ಸರಿಗೊಳಿಸಿದ ನನಗೆ ಮಾಡಿದ್ನ. ಆಗ ಶೇಖರ ವೈದ್ಯರು ಮೈಸೂರ್ಗೆ. ಕಾಲು ನಗ್ಗೆ ಹೋಗೋದು ಚಳಿಗೆ ಹೋಗಿದ್ದಾನ. ಏ ಲಿಗ್ ಹೋಗೋದು ಚೆನ್ನಾಗಿ ಮಾತಾಡುತ್ತೆ. ಒಂದು ಸ್ವಲ್ಪ ಇರೋದಮ್ಮ. ಏ ಇಲ್ಲ ಬೆಳಿಗ್ಗೆ ಅಯ್ಯ ಏನಿಲ್ಲ ಚೆನ್ನಾಗಿ ಅದೇ. ನಿಮ್ಮ ಹೆಸರು ಹೊಡೆದಾಗ್ತಾನೆ ಇಲ್ಲಿ ನೋಡ್ಕೊಳ್ಳಿ. ಯಾಕೆ ಸ್ವಾಮಿ? ನಮಸ್ಕಾರ. ಸಕ್ಕದಾಗಿ ಅಲಂಕಾರ ಮಾಡಿದಿರಿ. ಅಲಂಕಾರ ಸಕ್ಕದಾಗಿ ಮಾಡಿಸಿದಿರಿ ಅಂದೆ. ಜನ ನೋಡ್ರಿ ಎಷ್ಟು ಚಿರುವಾಗ್ಲೇ ಇದೇನ ನೀನ್ ಇಂಥ ಕ್ವಾಟ್ಲೆಗಳು ಕೊಡ್ತಿದ್ಯಾ? ನಿಮ್ ಫ್ರೆಂಡ್ಸ್ ಹಾಕೊಂಡು ಈ ನೋಡಿ ಇದೆಲ್ಲ ಚೋಟ ಮರಿ ಗ್ಯಾಂಗ್ಗಳು. ಈ ಏನ್ ಇಷ್ಟೊಂದು ಪೌಡ್ರ್ ಹಾಕೊಂಡಿದ್ಯಾ? ಒಂದ್ ಕ್ವಾಟ್ ಪೇಂಟೆ ಹೊಡೆದು ಬಿಟ್ಟಿದ್ಯಲ್ಲ. ಏನ್ ಇಷ್ಟೊಂದು ಮೇಕಪ್ ಈ ವಯಸ್ಸಿಗೆ ನಿಂದು? ಎಷ್ಟೇನು ಪೇಂಟ್ ಹೊಡ್ಕೊಂಡು ಬಂದಿದ್ಯಲ್ಲ? ನಮ್ ಜ್ಞಾನ ನೋಡಿ ಎಷ್ಟು ಕ್ಯೂಟ್ ಆಗೋಲ್ಲ. ನೋಡಿ ಅವರೇ ನಮ್ ಗುರುಗಳು. ಅದು ಬಿಟ್ರೆ ನೆಕ್ಸ್ಟ್ ನಮ್ಮಪ್ಪ, ಆಮೇಲೆ ಇವರು. ಸ್ವಾಮಿ ಎಷ್ಟನೇ ಇದು ನಿಮ್ದು? 19ನೇ ಸತಿ. ಸ್ವಾಮಿಗಳೇ ನಿಮ್ದು ಎಷ್ಟನೇ ಯಾತ್ರೆ ಇದು? 9ನೇದು. ಅಪ್ಪ ನಿಮ್ದು ಎಷ್ಟನೇ ಯಾತ್ರೆ? ಸ್ವಾಮಿಗಳೇ ನಿಮ್ಮ ಅಪ್ಪ ಸ್ವಾಮಿಗಳು, ನಮ್ ಗುರು ಸ್ವಾಮಿಗಳು 41ನೇದು. ನೋಡಿ ಸೀನಿಯರ್ ಸಿಟಿಸನ್ ಏನ್ರಲ್ಲ ಗೈಸ್. ಹಾಯ್ ಹಾಯ್ ಗಾಯ್ಸ್. ಯಾರು ಮೂಸು ನೋಡ್ತಿಲ್ಲ. ಎಷ್ಟು ಸತಿ? 32 ಸಾರಿ. ಇನ್ನು ಬೀಟ್ ಹೊಡಿಬೇಕಂದ್ರೆ 9 ಸತಿ ಹೋಗ್ಬೇಕಲ್ಲ ಸ್ವಾಮಿ. ನಿಮ್ದು ಎಷ್ಟನೇ ಸತಿ ಇದೆ ಯಾತ್ರೆ? ನನ್ನ ಅಕ್ಕ ಮಾಡಿದವರು ಗೈಸ್ ಇದೆಲ್ಲ ನೀಟಾಗಿ ಅಲಂಕಾರ ಮಾಡಿರೋದು ನಮ್ಮ ರಘುವಣ ಸ್ವಾಮಿಗಳು, ನಮ್ಮ ಕೆಂಚಣ್ಣ ಸ್ವಾಮಿಗಳು. ಅದ್ ಬಿಟ್ರೆ ಅರುಣ್ ಕುಮಾರ್ ಸ್ವಾಮಿಗಳು. ಇಲ್ಲಿ ವಾಯ್ಸ್ ಕೇಳಿಸ್ತಾ ಇದಲ್ಲ ಅವ್ರದೇ ಕರಿ ಸ್ವಾಮಿಗಳು ಅಂತ ಹೇಳಿ ಅವರು. ಇದನ್ನೆಲ್ಲ ನೋಡ್ತಿದ್ರೆ ನಂಗೂ ಹೋಗ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಬಟ್ ಆದ್ರೆ ನಮ್ಮ ಅಣ್ಣ ಹೋಯ್ತಿರೋದ್ರಿಂದ ನಾನು ಹೋಗಕ್ಕಾಗಲ್ಲ. ನಮ್ಮ ಅಣ್ಣನ ಕಾಪಾಡಿದ್ರೆ ಅಯ್ಯಪ್ಪ. ಏನ್ ಸ್ವಾಮಿಗಳು ಹಿಂಗಾಡ್ತವ್ರೆ? ಎಲ್ರಿಗೂ ಫ್ರೀ ಶೋ ತೋರಿಸ್ತವ್ರೆ ನಮ್ಗೆ. ಹೆಂಗ್ರು 8845 ಗತ್ತು ತೋರಿಸ್ತಿದೆ. ತಿರುಮುಳಿ ನೋಡ್ಕೊಂಡು ನೀವು ಇದೆಯಾ ಶಬರಿಮಲೆಗ? ಆಪರೇಷನ್ ಆಯ್ತಾ? ಆಪರೇಷನ್ ಕಳ್ಸೋರು ಥಿಯೇಟ್ರಿಗೆ. ಗತ್ತಾಗಿದೆ ಹುಡುಗರು ಆದ್ರು. ನನ್ನ ಮಗಳ ಹೆಂಗ್ರು ಸಮಾಚಾರ? ಊಟ ಉಂಡಿ ಗುರು? ಏನ್ ತಿಂದ ಗುರು? ಮಾಡ್ದವನೆಲ್ಲ ಕಡಿ ಪುಡಿ ಹಾಕೊಡ್ಬೇಕಾಯ್ತು. ಕುಳ್ಳ ಇಲ್ಲಿ ಕುತ್ಕೊಂಡು ಇಬ್ರು ಎಲ್ರಿಗೂ ಹರಟೆ ಹೊಡಿತಾರ ನೀವು. ನಮ್ಮ ಜಿನಾಲಿ ಅವ್ರ ತಂದೆ ಗೈಸ್ ಇವರು. ವಿನಯ್ ಅವ್ರ ತಂದೆ ಅಂದೆ. ನಿಂತು ಹೋಗೈತೆ ಏನ್ ಈ ತರ ಆದ್ರೆ ಅವನ ಸ್ವಾಮಿ ಉಳ್ಳಳ್ಳಿಗೆ ಹೋಗೋ ಅಂತ ಹೇಳ್ತಾವ. ಗೈಸ್ ಆಕ್ಸಿಡೆಂಟ್ ಆಗಿದ್ದು ಹೆಂಗೆ ಅಂದ್ರೆ ನಮ್ಮ ಅಣ್ಣ ಮತ್ತೆ ಅಪ್ಪ ಜನ ನಮ್ಮೂರಿಂದ ನಮ್ಮ ಅಣ್ಣ ಟೊಮೆಟೆನ್ ಮಾರಕ್ಕೆ ಅಂತ ಅಂದ್ಬಿಟ್ಟು ನಾನು ಸಿಸಿಗೆ ಟೊಮೆಟೆನ್ ಅಲ್ಲಿಗೆ ಹಾಕೋಕೆ ಅಂತ ಹೋಗವನೆ. ನಮ್ಮ ಅಣ್ಣ ಗನ್ನೋಸ್ಗೆ ಟೊಮೆಟೆನ್ ಮಾರಕ್ಕೆ ಬರಕ್ಕೆ ಅಂತ ಅಂದ್ಬಿಟ್ಟು ಹೋಗವನೆ. ಮಧ್ಯ ರೋಡಲ್ಲಿ ಅಪ್ಪ ಜನ ನಾನು ಬರ್ತೀನಿ ಅಂದ್ಬಿಟ್ಟು ಅಡ್ಡ ಹಾಕೊಂಡು ನಮ್ಮ ಅಣ್ಣನ ಜೊತೆ ಬೈಕಲ್ಲಿ ಹೋದಂಗೆ ಟೊಮೆಟೆನ್ ಎಲ್ಲ ಮಾರಾಯ್ತು. ಮಾರಾದ್ಮೇಲೆ ಅಗ್ರಹಾರದಿಂದ ಈ ಕಡೆಗೆ ನಮ್ದು ಎಸ್.ಡಿ. ಕೋಟೆ ಮಾನಂದವಾಡಿ ಮೇನ್ ರೋಡಲ್ಲಿ ನಮ್ಮ ಮನೆ ಸಿಗೋದು. ಸೊ ಶ್ರೀರಾಮ್ಪುರ ರಿಗ್ ರೋಡ್ ಮಧ್ಯೆ ಸಿಗ್ನಲ್ ಐತೆ. 4 ಕಡೆಯಿಂದನೂ ಗಾಡಿಗಳು ವೆಹಿಕಲ್ ಪಾಸ್ ಐತಾ ಇರ್ತವೆ. ಈ ಕಡೆಯಿಂದ ನಮ್ಮ ಅಣ್ಣ ಹೋಗವನೆ, ಆ ಕಡೆಯಿಂದ ಅಂದ್ರೆ ನಮ್ಮ ಅಣ್ಣನ ಗ್ರೀನ್ ಸಿಗ್ನಲ್ ಇತ್ತು. ಸೊ ಅದಕ್ಕೋಸ್ಕರ ಅವ್ನು ಮೂವ್ ಮಾಡ್ಕೊ ಬರ್ತಾವನೆ. ಇನ್ನೊಬ್ಬ ರೆಡ್ ಸಿಗ್ನಲ್ ಇದ್ರೂ ಸಿಗ್ನಲ್ ಜಂಪ್ ಮಾಡ್ಕೊ ಬಂದ್ಬಿಟ್ಟು ಫಾಸ್ಟ್ ಆಗಿ ಬಂದು ನಮ್ಮ ಅಣ್ಣಂಗೆ ಗುದ್ದಿರೋದು.
ಗುದ್ದಿರೋ ಫೋರ್ಸು ಹಿಂದೆ ಚಕ್ರಕ್ಕೆ ಬಿದ್ದೈತೆ, ಮುಂದೆ ಚಕ್ರ ಪಾಸ್ ಆಗ್ಬಿಟ್ಟೈತೆ. ನಮ್ಮ ಅಣ್ಣ ಪಾಸು ಅಪ್ಪ ಜೋನಿಗೆ ಕರೆಕ್ಟಾಗಿ ಕಾಲಿಗೆ ಇಲ್ಲಿ ಕೊಡ್ದೈತೆ, ಕಾಲು ಹಿಂಗೆ ನಗೋಗ್ಬಿಟ್ಟಿರೋದು, ಕಾಲು ತುಕಡ ಆಗಿರೋದು. ನಮ್ಮ ಅಣ್ಣ ಆರ್ಕ್ ಹೋಗಿ ಬಿದ್ದವನೆ. ಬಟ್ ನಮ್ಮ ಅಣ್ಣಂಗೆ ಏನು ಏಟಾಗಿಲ್ಲ ಅನ್ಕಲ್ರಿ, ರಕ್ತ ಒಂಚೂರು ಬಂದಿಲ್ಲ. ಈ ಕಡೆ ಇಂಥ ಕಡೆ ಸ್ವಲ್ಪ ಕಂಡಕ್ಕೆ ಏಟಾಗದೆ. ಅದು ಬಿಟ್ರೆ ನಮ್ಮ ಬುಲೆಟ್ ಬೈಕು ಜಾರ್ಕೊಂಡು ಹೋಗಿ ಒಂದು ಅಜ್ಜಿ ಕೊಡ್ದೈತಿ, ಒಂದು ಅಜ್ಜಿ ಕಾಲ್ಗೆ. ಅಜ್ಜಿನೂ ಅದೇ ಆಸ್ಪತ್ರೆಗೆ, ಸೇಮ್ ಆಸ್ಪತ್ರೆಗೂ 3 ಜನ ಅಡ್ಮಿಟ್ ಆಗವ್ರೆ. ಅಜ್ಜಿಗೆ ಎಕ್ಸ್ರೇ ಎಲ್ಲ ಮಾಡಿಸಿ ಕಾಲ್ ಏನೂ ಆಗಿಲ್ಲ, ಎಲ್ಲ ಫೈನ್ ಆಗೈತೆ ಅಂತ ಬಂತು. ಅಜ್ಜಿ ಡಿಸ್ಚಾರ್ಜ್ ಆಗಿ ಹೋದ್ರು. ಬೆಳಗ್ಗೆ ಊಟ 2 ತುತ್ತು ಹಾಕಿದ್ದಷ್ಟೇ, ಅಷ್ಟರಲ್ಲಿ ಆ ಥರ ವಿಷಯ ಬಂತು. ಇವಾಗ ಊಟ ಮತ್ತೆ ಈ ಕಡೆ ನಮ್ಮ ಬಾಸ್ಗೆ ಬೆಳಗ್ಗೆ ಆಕ್ಸಿಡೆಂಟು, ಅಯ್ಯಪ್ಪ ಕಾಪಾಡಿರೋದು. ಹಲೋ ಗುರುಸ್ವಾಮಿಗಳೇ, ಅಯ್ಯಪ್ಪ ದೊಡ್ಡವರು ಸತ್ಯಮೂರ್ತಿ ಪ್ರೂವ್ ಮಾಡ್ಬಿಟ್ರು, ತಿರ್ಗಾ ಪ್ರೂವ್ ಮಾಡ್ರು. ನೋಡಿ ಒಂದು ನೋಡಿಯ ದೊಡ್ಡವರು ಶಬರಿಮಲ ಅಯ್ಯಪ್ಪ 38 ವರ್ಷ ಶ್ಯಾಮ ತಿಮ್ಮೇಗೌಡರು ಭಕ್ತಿ ತಿಮ್ಮೇಗೌಡರು ವಾಪಸ್ ಮಣಿಕಂಠನ ವಾಪಸ್ ಕರ್ಕೊಂಡ್ಬಂದಾರ ಸ್ವಾಮಿ. ನೋಡಿ ಅದಕ್ಕೆ ಇರ್ಮುಡಿ ಕಟ್ಗೆ ಹೋಗ್ತಾ ಇರೋದು ಮೂರ್ತಿ ಸತ್ಯಮೂರ್ತಿ ನಿತ್ಯ ಬ್ರಹ್ಮಚಾರಿ ಮೂರ್ತಿ ಪ್ರಪಂಚ ತಗೊಂಡ್ರು. ನಿಮ್ಮನೆಯಿಂದ ನಮ್ಮನೆಯಿಂದ ಅಯ್ಯಪ್ಪನ ಸೇವೆ ಮಾಡೋದಂತೂ ತಪ್ಪಲ್ಲ ಸ್ವಾಮಿ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯ. ನಮ್ಮ ಅಣ್ಣಂಗೆ ಹಾಕ್ಬಾರ್ದಕ್ಕಿಯಾ? ನಮ್ಮ ಜ್ಞಾನವೇ ಆಡ್ತಾ ಇರೋದು. ಏನಿಬ್ರು ವಾರವಾಗಿದ್ರು ಪಕ್ಕ ಕುತ್ಕೊಂಡ್ಬಿಟ್ಟಿದ್ರಿ? ಅದೇ ಪುಣ್ಯ ಅಂತ ಇಬ್ರಿಗೂ ಅದೇ ಅವ್ನು ಬಿಸಿ ಅದೇ ಹಾಯ್, ಅದೇ ನಮಸ್ಕಾರ, ಅದು ದೊಡ್ಡ ನಮಸ್ಕಾರ. ವಾರವಾಗಿದ್ರು ಕುತ್ಕೊಂಡವ್ರೆ ನೋಡಿ ಗೈಸ್. ಪ್ರಸಾದ ತಿನ್ಸ್ಕೊಡ್ತೀನಿ. ಪ್ರಸಾದ ಹಂಗೆ ಹಾಕೊಡ್ತೀನಿ ಬಾಯಿಗೆ